ಮೊನ್ನೆ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಕುರಿತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೋಬೇಕು ಜಿಲ್ಲಾಡಳಿತ ನಾವು ಇವತ್ತು ಪತ್ರ ಮೂಲಕ ಅವರಿಗೆ ಸಲ್ಲಿಸಿದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು 5ನೇ ತಾರೀಕು ಆದ್ಮೇಲೆ ಇನ್ನೊಂದು ಪ್ರಕ್ರಿಯೆ ಶುರು ಆಗುತ್ತೆ. ಅದಕ್ಕೆ ಮುಂಚೆ ಏನೇನು ಇವತ್ತು ಅಕ್ರಮವಾಗಿ ನಡೀತಾ ಇದೆ ಕೆಲಸ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೀವಿ. ಎಷ್ಟೋ ಕಡೆ ನೀವು ನೋಡಿದೀರಾ, ನಿಮ್ಮ ಚಾನೆಲ್ ಅಲ್ಲೇ ಹರಡ್ತಾ ಇರುವಂತದ್ದು, ಸೋಷಿಯಲ್ ಮೀಡಿಯಾಲ್ಲೂ ಕೂಡ ಹರಡ್ತಾ ಇರುವಂತದ್ದು, ಒಂದೇ ಜಾಗದಲ್ಲಿ ಕೂತ್ಬಿಟ್ಟು ಎಲ್ಲ ಇನ್ಯೂಮರೇಷನ್ ಫಾರ್ಮ್ ಗಳನ್ನು ಸ್ವೀಕರಿಸ್ತಾ ಇರುವಂತದ್ದು BLOಗಳು ನೀವು ನೋಡಿದೀರಾ. ಎರಡನೇದು, ನಮಗೆ ನರಸಿಂಹರಾಜದಲ್ಲಿ 8 ವಾರ್ಡ್, ಗೌಸಿಯಾ ನಗರ, ಅಸಿಸೇಟ್ ನಗರ ಇತ್ಯಾದಿ, ಮತ್ತೆ ಇಲ್ಲಿ ಚಾಮರಾಜ ಅಲ್ಲಿ ಮೀನಾ ಬಜಾರ್ ಅಲ್ಲಿ ನಮಗೆ ಬೂತು ಇಲ್ಲ, ಏಜೆಂಟ್ಗಳು ನಾವು ನೇಮಕ ಮಾಡಿದ್ರೆ ಅವ್ರ ಮೇಲೆ ಬೆದರಿಕೆಗಳು ಬರೋದು ಇತ್ಯಾದಿ ಎಲ್ಲ ನಾವು ನೋಡಿದೀವಿ. ಅದಕ್ಕೆ ನಾವು ಅಲ್ಲಿ ಏಜೆಂಟ್ಗಳು ನೇಮ ಮಾಡಕ್ಕಾಗಲ್ಲ, ಅಂದ್ರೆ BLA 2ಗಳು. ಮತ್ತೆ ನಮ್ದು ಯಾವ್ದೇ ರೀತಿ ಬೂತ್ ಕೂಡ ಅಲ್ಲಿ ಒಂದು ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಅವಕಾಶನೇ ಇಲ್ಲ. ಸೊ ಅಂತ ಒಂದು ಜಾಗದಲ್ಲಿ ಏನ್ ಮಾಡಬೇಕು, ಯಾವ ರೀತಿ ಕ್ರಮ ತಗೋಬೇಕು, ಯಾಕಂದ್ರೆ ಆಕ್ಷೇಪಗಳನ್ನು ವ್ಯಕ್ತ ಮಾಡುವಂತ ಸಮಯದಲ್ಲಿ ನಮ್ಗೆ ಯಾವ್ದೇ ರೀತಿ ಅಲ್ಲಿ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕಾಗಿ ಜಿಲ್ಲಾಡಳಿತ ನಮ್ಗೆ ಸಹಾಯ ಮಾಡಿ ಅದನ್ನ ವೆರಿಫಿಕೇಶನ್ ಏನ್ ಮಾಡ್ಬೇಕಾಗಿದೆ ಅವ್ರ ಕ್ರಮ ವಹಿಸ್ಬೇಕು ಅಂತ ನಾವು ಹೇಳಿದೀವಿ. ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾವು ನೇಮಕ ಮಾಡಂತ ಒಂದು ಏನು BLA 2ಗೆ ಅವ್ರಿಗೆ ವಿಶ್ವಾಸ ಮತ್ತು ಒಂದ್ ಸ್ವಲ್ಪ ಧೈರ್ಯ ತುಂಬಿಸಿ ಕರ್ಕೊಂಡು ಹೋಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ನಮ್ಮ ಸ್ಪಷ್ಟವಾದಂತಹ ಆಗ್ರಹ. ಇವಾಗ ಲೆಟರ್ ಸಲ್ಲಿಸಿದೀವಿ, ನೋಡೋಣ. ಇದು 2-3 ತಿಂಗಳಲ್ಲಿ ನಮ್ಮ ಲೀಗಲ್ ಸೆಲ್ಗಳು 2-3 ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾವು ಏನು ಈ ಸಮಸ್ಯೆ ಬಹಳ ಗಂಭೀರವಾದದ್ದು, ಇದು ಶೀಘ್ರದಲ್ಲೇ ಇದಕ್ಕೆ ಪ್ರತಿಕ್ರಿಯೆ ಸಿಕ್ಕಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಜಿಲ್ಲಾಧಿಕಾರಿನೂ ಕೂಡ ಇದು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವರು ತಕ್ಷಣವೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಈ ಏನು ಸೂಕ್ಷ್ಮವಾದಂತಹ ವಾರ್ಡ್ಗಳಿದಾವೆ ಅದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ತಗೊಳ್ಳಿ ಅಂತ ನಾವು ಆಗ್ಲೇ ಹೇಳಿದ್ವಿ. ಅದ್ ನಮ್ಗೆ ವಿಶ್ವಾಸ ಇಲ್ಲ, ಅದಕ್ಕೇನೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತೀವಿ. ನಾವು ಯಾರು ನೇಮಕ ಮಾಡ್ತೀವಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವರು ಕೂಡ ಡೋರ್ ಟು ಡೋರ್ ಹೋಗ್ಲಿ, ವೆರಿಫಿಕೇಶನ್ ಪ್ರಕ್ರಿಯೆ ನಡೀತಾ ಇರುವಾಗ ಅವಾಗ ನಮಗೂ ಒಂದು ಕಲ್ಪನೆ ಬರುತ್ತೆ. ನಮ್ಗೆ ಒಂದು ಕಲ್ಪನೆ ಬರುವಾಗ ಇಲ್ಲಿ ಎಲ್ಲಾ ಸಭೆಗಳು ನಡೆಯುವಾಗ ಹಂತಕ್ಕೆ ಎಲ್ಲೆಲ್ಲಿ ಆಕ್ಷೇಪಗಳು ಹೇಳ್ಬೋದು, ಯಾರು ಅನರ್ಹರು, ಯಾರು ಇಲ್ಲಿ ಡೂಪ್ಲಿಕೇಟ್ಗಳು, ಯಾರು ಡೆತ್ ಸರ್ಟಿಫಿಕೇಟ್ ಅಥವಾ ಏನೋ ಒಂದು ಇದೆ ಅಥವಾ ಅದ್ರ ಬಗ್ಗೆ ಪ್ರೂಫ್ ಇಲ್ಲ ಅಂತ ಏನಾದ್ರು ಒಂದು ಸಮಸ್ಯೆ ಬಂದ್ರೆ, ಬರ್ತ್ ಸರ್ಟಿಫಿಕೇಟ್, TCಗಳು ಇತ್ಯಾದಿ ಎಲ್ಲಾನು ಕೂಡ ಆವಾಗ ಆಕ್ಷೇಪ ವ್ಯಕ್ತಪಡಿಸಿ ನಮ್ಗೆ ಒಂದು ನೆಲೆಗಟ್ಟಿರುತ್ತೆ, ನಮ್ಗೆ ಏನೋ ಒಂದು ಬೇಸಿಸ್ ಇರುತ್ತೆ. ನೀವು ಇದ್ರಿ ಅಲ್ಲಿ ಒಳಗಡೆ, ಅವ್ರು ಹೇಳಿದ್ದಾರೆ, ಇಡೀ ಪ್ರಕ್ರಿಯೆಯನ್ನು ಕೂಡ ಅವರು ವಿವರಿಸಿದ್ದಾರೆ, ಮತ್ತೆ ನಾವು ಜೊತೆಗಿದೀವಿ, ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಎಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ಪ್ರಕರಣಗಳು ನಡೆದಿದ್ದಾವೆ, ಯಾವ್ಯಾವ ಬೂತ್ ಅನ್ನು ನಾವು ಉಲ್ಲೇಖ ಮಾಡಿದೀವಿ, ಅದಕ್ಕೆ ತಕ್ಷಣ ಏನ್ ಕ್ರಮ ತಗೋಬೇಕು ಅದನ್ನ ಪರಿಶೀಲನೆ ಮಾಡಬೇಕಾಗಿದೆ, ಅದ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಂತರ ಏನ್ ಕ್ರಮ ತಗೋಬೇಕು ಅಂತ ನಾವು ಇನ್ನು ಚರ್ಚೆ ಮಾಡ್ತೀವಿ. ಆದ್ರೆ ಒಂದು ಕಾಲ್ ಸೆಂಟರ್ ಕೂಡ ನಮ್ಮ ಪಾರ್ಟಿ ಆಫೀಸ್ ಅಲ್ಲಿ ಮತ್ತೆ ಅನೇಕ ಜಾಗದಲ್ಲಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮೀಣ ನಗರನು ಕೂಡ ಮಾಡಿಸಿದೀವಿ. ಅದನ್ನ ನಮ್ ಕಡೆಯಿಂದ ಮಾಡ್ತೀವಿ. ಈ 8 ವಾರ್ಡ್ದು ಕೂಡ ಇವತ್ತು ಈ ಒಂದು ಚರ್ಚೆಯೊಂದಿಗೆ ಅದು ಬಗೆಹರಿಸೋದಿಲ್ಲ. ಇದು ಇನ್ನು ಕೆಲವು ಕ್ರಮಗಳು ತಗೋಬೇಕಾಗಿದೆ, ಅದ್ ನಾವು ಮಾಡಿಸ್ತೀವಿ. ಬರ್ಬೇಕಂತ ಹೇಳಿದೀವಿ, ಸಮಯ ಕೊಡೋಣ, ಅವ್ರು ತೀರ್ಮಾನ ಮಾಡ್ಲಿ. ಎಲ್ಲಿ ವೀಕ್ ಆಗ್ತದೆ? ನಾವು ಎಲ್ಲ ಕಡೆನೂ ಇದು ಅಗ್ರೆಸಿವ್ ಸಾಫ್ಟ್ ಹೋಗುವಂತ ಪ್ರಕ್ರಿಯೆ ಅಲ್ಲ, ಇದು ಮತಪಟ್ಟಿ ಪರಿಷ್ಕರಣೆ ಮಾಡುವಂತ ಪ್ರಕ್ರಿಯೆ. ಇದು ಹೋರಾಟ ಅಲ್ಲ, ಇದೇನಲ್ಲ. ಈ 8 ವಾರ್ಡ್ ರಲ್ಲಿ ನಮ್ಗೆ ಸುಮಾರು 3 ದಶಕಗಳಿಂದ ನಮ್ಗೆ ಯಾವ್ದೇ ರೀತಿ ಒಂದು ಬೂತ್ ಇತ್ಯಾದಿ ಏನು ಮಾಡೋಕೆ ಅವಕಾಶನೇ ಇರ್ಲಿಲ್ಲ. ಅಂತ ಒಂದು ಬೂತ್ ಗಳಲ್ಲಿ ಈ ಒಂದು ಪಟ್ಟಿಯ ಪರಿಷ್ಕರಣೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನಾವು ವೆರಿಫೈ ಮಾಡುವಂತದ್ದು ಹಕ್ಕಿದೆ ನಮ್ಗೆ. ಇದು ನಮ್ಮ ಮತದಾರರು ಅವ್ರ ಮತದಾರರು ಪ್ರಶ್ನೆ ಅಲ್ಲ. ಇದು ಯಾರು ಭಾರತೀಯ ಮತದಾರರು ಅವ್ರನ್ನ ಉಳಿಸ್ಕೊಳ್ಳೋದು, ಯಾರು ಅನರ್ಹರು ಅವ್ರನ್ನ ತಗ್ಸುವಂತದ್ದು ಕೆಲಸ ಆಗ್ಬೇಕಾಗಿದೆ ಪಟ್ಟಿಯಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.